Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ರಾಜ್ಯದಾದ್ಯಂತ ನಿನ್ನೆ ಧಾರಾಕಾರ ಮಳೆ ಸುರಿದಿರೋದ್ರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಧಾರವಾಡದಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿದೆ. ಕಾರಣ ನಿರಂತರ ಮಳೆಯಿಂದಾಗಿ ಅನ್ನುವಂಥ ವಿಚಾರ. ಇನ್ನು 4 ದಿನಗಳ ಕಾಲ ಹಲವು ಕಡೆ 200 ಮಿಲಿಮೀಟರ್ ಮಳೆ ಆಗುತ್ತೆ, ಹೆಚ್ಚಿನ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಸೂಚನೆ ಕೊಟ್ಟಿದೆ. ಉಡುಪಿ, ಕೊಡಗು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ ಮತ್ತು ಕೊಡಗು ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಅಂಗನವಾಡಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಸದ್ಯ ದೃಶ್ಯ ನೋಡ್ತಾ ಇದ್ದೀರಲ್ಲ, ಧಾರವಾಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಹಣಸಗಿ ಗ್ರಾಮ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತಹ ದೃಶ್ಯ. ಒಬ್ಬ ಮನುಷ್ಯ ನಡ್ಕೊಂಡು ಹೋದ್ರೆ ಎದಭಾಗದ ತನಕ ಕೂಡ ನೀರು ನಿಂತ್ಕೊಂಡಿದೆ. ಅಂಥ ನೀರಲ್ಲೇ ಜನ ಓಡಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅಪಾರ ಪ್ರಮಾಣದಲ್ಲಿ ನೀರು ಮನೆಗಳಿಗೆ ನುಗ್ಗಿದೆ, ರಸ್ತೆಯಲ್ಲಿ ನೀರು ನಿಂತ್ಕೊಂಡಿದೆ, ಜಮೀನುಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಒಂದ್ ಕಡೆ ರೈತರ ಮುಖದಲ್ಲಿ ಮಂದಹಾಸ ನೋಡೋದಕ್ಕೆ ಸಿಕ್ಕರೂ ಕೂಡ ಬಿತ್ತನೆಯ ಕಾರ್ಯ ಶುರುವಾಯಿತು, ಈ ಮುಂಗಾರು ಮಳೆ ಶುರುವಾಯಿತು ಅನ್ನುವಂಥ ಖುಷಿ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ಜನಜೀವನ ಅಸ್ತವ್ಯಸ್ತ ಆಗ್ತಾ ಇದೆ. ಹಲವು ಅವಾಂತರಗಳು ಅದರಿಂದ ಸೃಷ್ಟಿಯಾಗ್ತಾ ಇದೆ. ಜನರ ಬದುಕು ದುಸ್ತರ ಆಗ್ತಾ ಇದೆ. ಕಷ್ಟಪಟ್ಟು ಬದುಕು ಕಟ್ಕೊಂಡಿರ್ತಾರೆ. ಬಟ್ ಈ ರೀತಿ ವಿಪರೀತ ಮಳೆ ಆಗಿರೋದ್ರಿಂದ, ನಿರೀಕ್ಷೆ ಇಲ್ಲದೆ ಅವಾಂತರಗಳು ಸೃಷ್ಟಿಯಾಗ್ತಾ ಇರೋದ್ರಿಂದ ಸಹಜವಾಗಿ ಜನ ಆತಂಕದಲ್ಲಿದ್ದಾರೆ. ಮಳೆ ಅಂದ್ರೆ ಇದು ಧಾರವಾಡದ ಪರಿಸ್ಥಿತಿ. ಬರೀ ಧಾರವಾಡನ ಅಲ್ಲ, ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ಮಳೆ ಆಗಿರೋದ್ರಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಅಂತ. ಅದೇ ರೀತಿ ರಾಯಚೂರು ಭಾಗದಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. ಅಲ್ಲೂ ಕೂಡ ಜನಜೀವನ ಅಸ್ತವ್ಯಸ್ತ ಆಗಿದೆ ಅಂತ. ಬಹುತೇಕ ಕಡೆ ಅಲ್ಲೂ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆ ಮೇಲೆ ನೀರು ನಿಂತ್ಕೊಂಡಿದೆ. ಮತ್ತೊಂದು ಕಡೆ ಜಮೀನುಗಳು ನೀರು ಪಾಲಾಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇರೋದ್ರಿಂದ ಅದರಲ್ಲೇ ಜನ ಓಡಾಡಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ. ಈ ಗ್ರಾಮಗಳು ಅಥವಾ ಗ್ರಾಮೀಣ ಭಾಗಗಳಿಗೆ ನೀವು ಹೋದಾಗ ಒಂದೊಂದೇ ರಸ್ತೆ ಮೇಲೆ ಜನ ಡಿಪೆಂಡ್ ಆಗಿರ್ತಾರೆ, ಒಂದೊಂದೇ ಸಂಪರ್ಕ ಇರುತ್ತೆ. ಆ ಸಂಪರ್ಕಗಳೇ ಕಂಪ್ಲೀಟ್ ಆಗಿ ಜಲಾವೃತ ಆದಾಗ ಅನಿವಾರ್ಯವಾಗಿ ಅದೇ ನೀರಲ್ಲಿ ಹರಸಾಹಸಪಟ್ಟು ಮನೆಗಳಿಗೆ ಹೋಗಬೇಕಾಗತ್ತೆ, ಕೆಲಸಕ್ಕೆ ಹೋಗಬೇಕಾಗತ್ತೆ, ಜಮೀನುಗಳಿಗೆ ತೆರಳಬೇಕಾಗತ್ತೆ. ಮತ್ತೊಂದು ಊರಿಗೆ ಏನಾದರೂ ಬಹಳ ಎಮರ್ಜೆನ್ಸಿ ಇದೆ ಅಂದರೆ ಅದೇ ರಸ್ತೆ ಮೂಲಕ ಓಡಾಡಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿ ಇರುತ್ತೆ. ಹೆಂಗಂದ್ರೆ ಜೀವ ಪಣಕ್ಕಿಟ್ಟು ಕೂಡ ಜನ ಓಡಾಡಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅಂಥ ದೃಶ್ಯಗಳು ಈಗ ರಾಯಚೂರಿನಲ್ಲೂ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಎದೆ ಎತ್ತರಕ್ಕೆ ನೀರು ನಿಂತ್ಕೊಂಡಿದ್ರು ಕೂಡ ಜನ ಅದರಲ್ಲೇ ಓಡಾಡ್ತಿದ್ದಾರೆ. ವಯಸ್ಸಾದವ್ರನ್ನ ಕರ್ಕೊಂಡು ಹೋಗೋದು, ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗೋದು, ದಯವಿಟ್ಟು ಇಂಥ ದುಸ್ಸಾಹಸಕ್ಕೆ ಈ ನೀರಲ್ಲಿ ಕೈ ಹಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ನೀರಲ್ಲಿ ಏನಾದರೂ ಹರಸಾಹಸ ಪಟ್ಟು ಹೋಗೋ ಪ್ರಯತ್ನಗಳಾದಾಗ್ಲೂ ಕೂಡ ಹಲವಾರು ಬಾರಿ ಅವಾಂತರಗಳು ಆಗ್ಬಿಡುತ್ತೆ. ಹಲವು ಜೀವ ಬಲಿಯಾಗಿರುವಂತಹ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ನೀರಿನಿಂದ ಸ್ವಲ್ಪ ದೂರ ಇರಿ, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂತ ಹೇಳ್ತೀವಿ. ರಾಯಚೂರು ಧಾರವಾಡದ ಪರಿಸ್ಥಿತಿ ಇದಾದ್ರೆ